ಯಾವತ್ತಾದ್ರೂ ಲೈಫಲ್ಲಿ ಸೆಲ್ಫ್ ಗಿಲ್ಟ್ ಕಾಡಿದ್ಯಾ ನಿಮ್ಗೆ? ಸೊ ನನ್ಗಂತೂ ಇದುವರೆಗೂ ಅನ್ಸಿರ್ಲಿಲ್ಲ ನಾನು ಇಷ್ಟೊಂದು ಸೆಲ್ಫಿಶ್ ಆಗ್ತೀನಿ ಅಂತ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಯಾಕೆ ಈ ತರ ಹೇಳ್ತಿದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಲೈಫಲ್ಲಿ ನಾನು ಯಾವತ್ತು ನನ್ ಬಗ್ಗೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಮುಂಚೆ ಎಲ್ಲ ನಾನು ಯಾವಾಗ್ಲೂ ನನ್ನ ಸರೌಂಡಿಂಗ್ ಅಲ್ಲಿ ಇರೋರ್ನ ಹ್ಯಾಪಿಯಾಗಿ ಇಟ್ಕೊಳ್ಬೇಕು, ಹಾಗಿದ್ರೆ ನಾನು ಕೂಡ ತುಂಬಾ ಹ್ಯಾಪಿಯಾಗಿರ್ತೀನಿ ಅನ್ನುವಂಥ ಥಾಟ್ ನನ್ನಲ್ಲಿತ್ತು. ಬಿಕಾಸ್ ನನ್ನ ಅಪ್ಬ್ರಿಂಗಿಂಗ್ ಅದೇ ರೀತಿ ಇದ್ದಿದ್ದು. ಸೊ ಹಾಗಾಗಿ ಲೈಫ್ ಎಲ್ಲವನ್ನು ಕಲ್ಸುತ್ತೆ ಅಂತ ಹೇಳ್ತಾರಲ್ವಾ, ಸೊ ಅದೇ ರೀತಿ ನನಗ್ ಲೈಫ್ ತುಂಬಾನೇ ಕಲ್ತ್ಕೊಂಡ್ಬಿಟ್ಟೆ. ನಾನು ಅನ್ನೋದ್ ಬದಲು ನಾನು ಎಲ್ಲಾರ್ಗೂ ಅಂತ ಅನ್ಬಿಟ್ಟು ನಾನು ಮರ್ತೇ ಬಿಡ್ತಿದ್ದೆ. ಬಟ್ ಫಾರ್ ದ ಚೇಂಜ್ 2026 ಅಲ್ಲಿ ಫಸ್ಟ್ ನಾನು, ಆಮೇಲೆ ಬೇರೆಯವರು ಅಂತ. ಫಸ್ಟ್ ನನ್ನ ಹೆಲ್ತ್, ನನ್ನ ಹ್ಯಾಪಿನೆಸ್, ನನ್ನ ಪೀಸ್ ಆಫ್ ಮೈಂಡ್ ಇವೆಲ್ಲದು ಇಂಪಾರ್ಟೆಂಟ್ ಅಂತ ನನಗೆ ಇವಾಗ ಅರ್ಥ ಆಗಿದೆ. ಸೊ ಹಾಗಾಗಿ ನನ್ನನ್ನ ನಾನು ಚೂಸ್ ಮಾಡ್ಕೊಂಡಿದೀನಿ ಅನ್ನೋದ್ರಲ್ಲಿ ತುಂಬಾನೇ ಖುಷಿ ಇದೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಹ್ಯಾಸ್ ಅ ಮದರ್, ಹ್ಯಾಸ್ ಅ ವೈಫ್, ನನ್ನ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮಾಡ್ಲೇಬೇಕು. ಅದನ್ನೆಲ್ಲ ಮುಗಿಸಿ ಮನೆ ಕ್ಲೀನಿಂಗ್ ಮಾಡೋದಿತ್ತು, ಆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು, ನಾವು ತುಂಬಾ ಜನ ಅನ್ಕೊಂತೀವಿ ನಮ್ಮನ್ನ ನಾವು ಚೂಸ್ ಮಾಡ್ಕೊಳ್ಳೋದು ಏನೋ ಒಂಥರ ದೊಡ್ಡ ಕ್ರೈಮ್ ಮಾಡಿದೀವಿ ಅನ್ನೋಂಥ ಗಿಲ್ಟ್ ನನ್ನ ತಂದ್ಕೊಂಡು ಒದ್ದಾಡ್ತಿರ್ತೀವಿ. ಇಟ್ಸ್ ನಾಟ್ ಅ ಕ್ರೈಮ್, ಇಟ್ಸ್ ನೆಸೆಸರಿ. ಆಯ್ತಾ? ಜನ ಏನ್ ಅನ್ಕೋತಾರೆ, ಸೊಸೈಟಿ ಏನನ್ನತ್ತೆ ಅನ್ನೋದ್ಕಿಂತ ನಿಮ್ ಸೋಲ್ ಏನ್ ಬೇಕು ಅನ್ನೋದೇ, ಅದನ್ನ ಚೂಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಹ್ಯಾವ್ ಅ ನೈಸ್ ಡೇ.